ಸೆಕೆಂಡ್ PUC ಬಳಿಕ ಸಾಂಪ್ರದಾಯಿಕವಾಗಿ ಪದವಿಯನ್ನು ಮಾಡೋದಿಲ್ಲ, ಬಟ್ ಬೇರೆ ಕೋರ್ಸನ್ನು ಮಾಡ್ತೀನಿ, ಜಾಬ್ ಸಿಗಬೇಕು ಇಮಿಡಿಯೇಟಾಗಿ ಅನ್ನೋ ರೀತಿ ಯೋಚನೆ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಅಥವಾ ಆ ರೀತಿ ಇರುವಂಥ ವಿದ್ಯಾರ್ಥಿಗಳ ಪೇರೆಂಟ್ಸ್ ಪೋಷಕರು ಏನಾದರೂ ಈ ರೀತಿ ಯೋಚನೆ ಮಾಡ್ತಾಯಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ನಿಜವಾಗ್ಲೂ ಕೂಡ ಕರಿಯರ್ ಗೈಡ್ ಸರಿಯಾದ ಮಾರ್ಗದರ್ಶನ ಸಿಗುವಂಥ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ ಅಂತೇಳಿ ಭಾವಿಸ್ತೀನಿ. ಮೊದಲನೇದಾಗಿ ಸೆಕೆಂಡ್ PUC ಅದು ಎನಿ ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಎನಿ PUC ಮಾಡಿದರೂ ಕೂಡ ಅವರು ಈ ಕೋರ್ಸನ್ನು ಆಯ್ಕೆ ಮಾಡಿಕೊಡ್ಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಹಾಗಾದರೆ ಯಾವುದು ಆ ಕೋರ್ಸು, ಎಷ್ಟು ವರ್ಷ ಮಾಡಬೇಕಾಗತ್ತೆ, ಹೈಯರ್ ಸ್ಟಡಿ ಮಾಡೋದಾದರೆ ಎಷ್ಟು ವರ್ಷ ಓದಬೇಕಾಗತ್ತೆ, ಎಷ್ಟು ಖರ್ಚಾಗತ್ತೆ, ಜೊತೆಗೆ ಈ ಕೋರ್ಸನ್ನು ಮಾಡಿದರೆ ನಮಗೆ ಜಾಬ್ ಎಲ್ಲೆಲ್ಲಿ ಸಿಗುತ್ತೆ, ಎಷ್ಟು ಪ್ರಮಾಣದ ಸ್ಯಾಲ್ರಿ ಸಿಗುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇದೆ. ಅದು ಯಾವುದು ಕೋರ್ಸ್ ಅಂದರೆ ಸೆಕೆಂಡ್ PUC ನಂತರ ಅದು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದೇ ಆಗಿರಲಿ ಅವರು ಈ ಕೋರ್ಸನ್ನು ಮಾಡ್ಬೋದು. ಅದು ಯಾವ ಕೋರ್ಸು ಅಂತಂದರೆ ಅದು ಲೈಬ್ರರಿ ಸೈನ್ಸ್. ಲೈಬ್ರರಿ ಸೈನ್ಸನ್ನು ಆರ್ಟ್ಸ್ ಸ್ಟೂಡೆಂಟು ಕೂಡ ಮಾಡ್ಬೋದು, ಒಂದು ಪದವಿಯಾಗಿ ಮಾಡ್ಬೋದು, ಇಲ್ಲ ಒಂದು ಡಿಪ್ಲೊಮಾ ಕೋರ್ಸ್ ಆಗಿ ಕೂಡ ಆಯ್ಕೆಯನ್ನು ಮಾಡ್ಕೋಬೋದು. 1 ವರ್ಷದ ಕೋರ್ಸ್ ಇದೆ, ಕೆಲ ಕಾಲೇಜ್ಗಳಲ್ಲಿ 2 ವರ್ಷದ ಕೋರ್ಸ್ ಕೂಡ ಇದೆ. ಬಟ್ ನೀವು ಇಲ್ಲ ನಾವು ಲೈಬ್ರರಿ ಸೈನ್ಸನ್ನು ಒಂದು ಪದವಿಯಾಗಿ ನಾನು ಓದ್ತೀನಿ, ಒಂದು ಡಿಗ್ರಿಯಾಗಿ ಓದ್ತೀನಿ ಅನ್ನೋದಾದರೆ ನೀವು 3 ವರ್ಷ ಓದಬೇಕಾಗತ್ತೆ. ಅದಾದ ನಂತರ ನೀವು ಹೈಯರ್ ಸ್ಟಡೀಸ್ ರೀತಿಯಾಗಿ ನಾನು ಇಲ್ಲ MLib ಮಾಡ್ತೀನಿ, ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಮಾಡ್ತೀನಿ ಅನ್ನೋ ರೀತಿ ಯೋಚನೆ ಇದ್ದರೆ ನೀವು ಮತ್ತೆರಡು ವರ್ಷ ನೀವು ಓದಬೇಕಾಗತ್ತೆ. ಅದಕ್ಕೆ ನಿಮಗೆ ತಕ್ಕನ ಹಾಗೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಅದು ಕೆಟಗರಿಯ ವಿದ್ಯಾರ್ಥಿಗಳಾದರೆ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಇರುತ್ತೆ. ಹಾಸ್ಟೆಲ್ ವಸತಿ ಸಹಿತ ನಿಮಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶಗಳು ಕೂಡ ಸಿಗುತ್ತೆ. ಬೇರೆ ಬೇರೆ ಸ್ಕಾಲರ್ಶಿಪ್ಗಳನ್ನು ಕೂಡ ಪಡೆದುಕೊಳ್ಬೋದು. ಹಾಗಾದರೆ ಈ ಲೈಬ್ರರಿ ಸೈನ್ಸ್ ನಿಜವಾಗ್ಲೂ ಕೂಡ ಟಫ್ ಇರುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿದೆ, ಕೆಲವು ಗೊಂದಲ ಕೂಡ ಇದೆ. ಖಂಡಿತವಾಗಿ ಕೂಡ ಇಲ್ಲ, ನೀವು ಟಫ್ ಅಂದರೆ ಟಫ್ ಅಂತಲೇ ಅನ್ಕೋಬೇಕಾಗತ್ತೆ, ಇಲ್ಲ ಈಸಿಯಾಗಿದೆ ಅಂದರೆ ಈಸಿಯಾಗಿದೆ ಅಂಥೇಳಿ. ಒಂದು ಇಲ್ಲಿ ನಿಮಗೆ ದೊಡ್ಡ ಸಮಸ್ಯೆ ಆಗೋದು ಏನು ಅಂದರೆ ಅದೇ ಆ್ಯಸ್ ಇಟ್ ಈಸ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ನೀವು ಪಠ್ಯವನ್ನು ಓದಬೇಕಾಗತ್ತೆ. ಇತ್ತೀಚೆಗೆ ಕೆಲ ಯೂನಿವರ್ಸಿಟಿಗಳಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿ ಇರ್ಬೋದು, ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿಯಲ್ಲೂ ಕೂಡ ಪಠ್ಯವನ್ನು ಕನ್ನಡದಲ್ಲಿ ಓದ್ಬೋದು ಅಂತಿದೆ. ಆದರೆ ನಿಮಗೆ ಮುಂದೆ ವೃತ್ತಿಪರತೆಯಲ್ಲಿ ಅಂದರೆ ನೀವು ಜಾಬ್ ಮಾಡಬೇಕಾದ್ರೆ ನಿಮಗೆ ಕಷ್ಟ ಆಗುತ್ತೆ. ಬೆಟರ್ ನೀವು ಡಿಪ್ಲೊಮೊ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು, ಅದು BLib ಸೈನ್ಸ್ ಅಂದರೆ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸನ್ನು ನೀವು ಇಂಗ್ಲೀಷಲ್ಲೇ ಓದಿದರೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ಕರಿಯರು ಕೂಡ ಒಳ್ಳೆ ರೆಪ್ಯುಟೇಷನ್ನು ಕೂಡ ಸಿಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಸಜೆಸ್ಟ್ ಮಾಡೋದೇನೆಂದರೆ ಕನ್ನಡ ಮಾಧ್ಯಮದಲ್ಲಿ ಈ ಕೋರ್ಸನ್ನು ಓದೋದಕ್ಕಿಂತ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಹೆಚ್ಚಿನ ನಿಮಗೆ ಒತ್ತಡ ಬೀಳೋದಿಲ್ಲ. ಕಮ್ಯುನಿಕೇಷನ್ ಸ್ಕಿಲ್ ಒಂದು ಇದ್ದರೆ, ಒಂದಷ್ಟು ಅರ್ಥ ಮಾಡಿಕೊಳ್ಳುವ ರೀತಿ ಇದ್ದರೆ ಖಂಡಿತವಾಗಿ ಕೂಡ ಮ್ಯಾನೇಜ್ ಮಾಡಿಕೊಂಡು ನೀವು ಓದಬಹುದು. ಅದೇ ರೀತಿಯಾಗಿ ಎಕ್ಸಾಮನ್ನು ಬರಿಬೋದು. ನಿಮಗೆ ಲ್ಯಾಬ್ ಸಹಿತ ಅಂದರೆ ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಅಂದರೆ ಲೈಬ್ರರಿಯಲ್ಲಿ ನೀವು ಹೇಗೆ ವರ್ಗೀಕರಣ ಮಾಡ್ತೀರಿ ಬುಕ್ಸ್ಗಳನ್ನು, ಸೈನ್ಸ್ ಬುಕ್ಸ್ಗಳನ್ನು ಹೇಗೆ ವರ್ಗೀಕರಣ ಮಾಡ್ತೀರಿ, ಒಂದು ಕಡೆಗೆ ಪ್ಯಾಟ್ರನ್ಗಳನ್ನು ಮಾಡೋದು, ಇದು ಭಾಳ ತುಂಬ ಡಾಟಾ ಸೈನ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರ ಜೊತೆಗೆ ನೀವು ಯಾವ್ಯಾವ ಭಾಷೆಗಳು ಮತ್ತು ಯಾವ್ಯಾವ ವಿಭಾಗಗಳ ಪುಸ್ತಕಗಳನ್ನು ನೀವು ಬೇರೆ ಬೇರೆ ಕಡೆ ಹೊಂದಿಸ್ತೀರಿ ಅದನ್ನು ಡಿಜಿಟಲೀಕರಣ ಮಾಡ್ತೀರಿ. ಅಂದರೆ ಕಂಪ್ಯೂಟರ್ನಲ್ಲಿ ಹೇಗೆ ನೀವು ಅದನ್ನು ಬೈಫರ್ಕೇಷನ್ ಮಾಡಿ ಡಿಜಿಟಲೀಕರಣ ಮಾಡಿ ಅದನ್ನು ದಾಖಲು ಮಾಡ್ತೀರಿ, ಇವುಗಳನ್ನೇ ನೀವು ಓದ್ತೀರಾ. ಸೊ ಇದನ್ನು ನೀವು ಇಂಗ್ಲೀಷಲ್ಲೇ ನೀವು ಕಲಿತ್ರೆ ಅಂದರೆ ಇಂಗ್ಲೀಷಲ್ಲೇ ಕಮ್ಯುನಿಕೇಷನ್ ಆಗಿ ನೀವು ಓದಿದರೆ ಖಂಡಿತವಾಗಿ ಕೂಡ ನಿಮಗೆ ತುಂಬ ಯೂಸ್ ಆಗುತ್ತೆ ಮುಂದೆ. ಹಾಗಾದರೆ ಡಿಪ್ಲೊಮಾ 1 ವರ್ಷ ಅಥವಾ 2 ವರ್ಷದ ಕೋರ್ಸ್ ಮಾಡಿದರೆ ಎಷ್ಟು ಖರ್ಚಾಗತ್ತೆ? ಸೆಕೆಂಡ್ PUC ನಂತರ ನಿಮಗೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅಂದರೆ ರಾಜಧಾನಿ ಬೆಂಗಳೂರಂಥ ಸಿಟಿಗಳಲ್ಲಿ ನೀವು SSLC ನಂತರ ಮಾಡ್ಬೋದಾ ಅಂತಲೂ ಕೂಡ ಕೆಲವರು ಪ್ರಶ್ನೆ ಮಾಡ್ತಾರೆ. ಖಂಡಿತ ಇಲ್ಲ, SSLC ನಂತರ ಈ ಕೋರ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕಡ್ಡಾಯವಾಗಿ ಸೆಕೆಂಡ್ PUCಯನ್ನು ಮಾಡಲೇಬೇಕಾಗತ್ತೆ. ಸೆಕೆಂಡ್ PUCಯನ್ನು ಮಾಡಿದ ನಂತರ ನೀವು ಡಿಪ್ಲೊಮಾ ಕೋರ್ಸನ್ನು ಮಾಡ್ಬೋದು, ಅದು 1 ವರ್ಷದ ಕೋರ್ಸ್, ಅಥವಾ ಕೆಲವು ಕಡೆಗೆ 2 ವರ್ಷದ ಕೋರ್ಸ್ ಇದೆ. ಎಷ್ಟು ಫೀಸ್ ಆಗುತ್ತೆ ಅಂತ ನೋಡೋದಾದರೆ ನಿಮಗೆ 10,000ಕ್ಕಿಂತಲೂ ಕೂಡ ಹೆಚ್ಚಾಗೋದಿಲ್ಲ, ಕಡಿಮೆನೇ ಆಗುತ್ತೆ. ಹಾಸ್ಟೆಲ್ ಫೀಸನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಇದು ಡಿಪ್ಲೊಮಾ ಕೋರ್ಸಿಗೆ ಸಂಬಂಧಿಸಿದಂಥ ಮಾಹಿತಿ. ಸೊ 1 ವರ್ಷ ನಾನು ಮಾಡಿದ್ಕೊಳ್ಳೇನೆ ಅಥವಾ 2 ವರ್ಷ ನಾನು ಈ ಡಿಪ್ಲೊಮಾ ಕೋರ್ಸನ್ನು ಮಾಡಿಕೊಳ್ಳೇನೆ, ಲೈಬ್ರರಿ ಸೈನ್ಸ್ ಮಾಡಿಕೊಳ್ಳೇನೆ, ನನಗೆ ಜಾಬ್ ಸಿಗುತ್ತಾ ಅಂತ ಕೇಳೋರಿದ್ದಾರೆ. ಅಸಿಸ್ಟೆಂಟ್ ಲೈಬ್ರರಿಯನ್ನಾಗಿ ತೆಗೆದುಕೊಳ್ಬೋದು. ಆದರೆ ಎಲ್ಲ ಕಡೆಗೆ ಇತ್ತೀಚೆಗೆ ಯೂನಿವರ್ಸಿಟಿಗಳಲ್ಲಿ ಕೇಳ್ತಾ ಇರೋದು ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಅಂದರೆ BLib ಅಂದರೆ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್, ಅದು
PUC ಆರ್ಟ್ಸ್ ನಂತರನೂ ಕೂಡ ಮಾಡ್ಬೋದು, PUC ಕಾಮರ್ಸ್ ನಂತರನೂ ಕೂಡ ಮಾಡ್ಬೋದು, PUC ಸೈನ್ಸ್ ನಂತರನೂ ಕೂಡ ನೀವು ಈ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸನ್ನು ಮಾಡ್ಬೋದು. 3 ವರ್ಷ ಹೇಗೆ ನೀವು ಪದವಿಯನ್ನು BA BCom BSc ಹೇಗೆ ಓದ್ತಿರೋ ಅದೇ ರೀತಿ ಇಲ್ಲೂ ಕೂಡ 3 ವರ್ಷ ನೀವು ಈ ಕೋರ್ಸನ್ನು ಓದ್ತೀರ. ಈ ಕೋರ್ಸಲ್ಲಿ ಓದೋದ್ರಿಂದ ನಿಮಗೆ ಅನುಕೂಲ ಏನು ಅಂದರೆ, ಒಂದಷ್ಟು ಪ್ರಾಮಿಸಿಂಗ್ ಅಂತೂ ಇದ್ದೇ ಇರುತ್ತೆ. ನನಗೆ ಜಾಬ್ ಸಿಗುತ್ತಪ್ಪ, ಗೌರ್ಮೆಂಟಲ್ಲಿ ಸಿಗದೆ ಹೋದ್ರೂ ಪ್ರೈವೇಟ್ ಕಾಲೇಜ್ಗಳಲ್ಲಿ, ಯಾಕಂದರೆ ಇತ್ತೀಚೆಗೆ ಅತಿ ಹೆಚ್ಚು ಕಾಲೇಜ್ಗಳು ಸ್ಕೂಲ್ಗಳೆಲ್ಲವೂ ಕೂಡ ಆಗಿದ್ದಾವೆ, ಲೈಬ್ರರಿಯನ್ನು ಬೇಕೇ ಬೇಕಾಗಿದ್ದಾರೆ. ಯಾವುದೇ ಒಂದು ಸಣ್ಣ ಇನ್ಸ್ಟಿಟ್ಯೂಷನ್ ಆದ್ರೂ ಕೂಡ 2-3 ಲೈಬ್ರರಿಯನ್ನು ಬೇಕೇ ಬೇಕಾಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಸಾಧ್ಯ ಆದಷ್ಟು ಜಾಬ್ ಸಿಗುವಂಥ ಚಾನ್ಸಸ್ 90% ಇದ್ದೇ ಇರುತ್ತೆ. ಕಂಪೇರ್ ಟು BA BCom BSc ಮಾಡಿದ್ರೆ ನಿಮಗೆ ಅಲ್ಲಿ ಹೆಚ್ಚು ಕಾಂಪಿಟೇಷನ್ ಇರುತ್ತೆ, ಅವಕಾಶಗಳು ಕಡಿಮೆ ಇರ್ತವೆ. ಇಲ್ಲಿ ಅವಕಾಶಗಳು ಜಾಸ್ತಿ ಇದ್ದಾವೆ, ಕಾಂಪಿಟೇಷನ್ ಕೂಡ ಕಡಿಮೆ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕೋರ್ಸನ್ನು ನಾನು ಪ್ರಿಫರ್ ಮಾಡ್ತೀನಿ. ನನ್ನ ಕೆಲವು ಸ್ನೇಹಿತರು ಕೂಡ, ಈಗ ಉದಾಹರಣೆಗೆ ನಾನು BA ಮಾಡಿದೆ, ನಾನು PUC ನಂತರ BA ಮಾಡಿದೆ. ಸೊ ಅದಾದ ನಂತರ MA ಮಾಡಿದೆ. ಸೊ ಹೈಯರ್ ಸ್ಟಡೀಸ್ ಮಾಡಿ ಸೊ ಆ ನಂತರ ನಾನು ಈ ಫೀಲ್ಡಿಗೆ ಬಂದಿದ್ದು. ಸೊ ಅದೇ ರೀತಿ ನನ್ನ ಸ್ನೇಹಿತ ಸೆಕೆಂಡ್ PUC ನಂತರ ತುಂಬ ಬುದ್ಧಿವಂತ ಆದ, ಅವನಿಗೆ ಒಳ್ಳೆ ಕರಿಯರ್ ಗೈಡೆನ್ಸ್ ರೀತಿಯಾಗಿ ಮಾರ್ಗದರ್ಶನ ಸಿಕ್ತು ಅನಿಸುತ್ತೆ. ಸೊ ಅವನು ಸೆಕೆಂಡ್ PUC ನಂತರನೇ ಅವನು B.Lib ಮಾಡ್ದ, ಬೇರೆ ಯೂನಿವರ್ಸಿಟಿಗೆ ಹೋಗಿ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಹೋಗಿ B.Lib ಮಾಡ್ದ. ಹಾಗಾದರೆ 3 ವರ್ಷ ಈ ಕೋರ್ಸಿಗೆ ಎಷ್ಟು ಖರ್ಚಾಗತ್ತೆ ಅಂತ ನೋಡೋದಾದರೆ ಗರಿಷ್ಠ ನಿಮಗೆ 30,000 ಖರ್ಚಾಗುತ್ತೆ. ಗೌರ್ಮೆಂಟ್ ಸೀಟ್ ಏನಾದರೂ ಸಿಕ್ಕರೆ ಇದಕ್ಕಿಂತಲೂ ಕೂಡ ಕಡಿಮೆ ಖರ್ಚಾಗತ್ತೆ. ನೀವು ಪ್ರೈವೇಟ್ ಕಾಲೇಜಲ್ಲಿ ಏನಾದರೂ ನೀವು ಜಾಯ್ನ್ ಆದರೆ 50,000 ಕೂಡ ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಸ್ಟೆಲ್ ಫೀಸನ್ನು ಒಂದು ನೋಡ್ಕೊಳ್ಬೇಕು. ನಿಮಗೆ ಕೆಲವು ಕಡೆಗೆ ನಿಮ್ಮ ಸಮುದಾಯದ ಹಿನ್ನೆಲೆಯಲ್ಲಿ ಹಾಸ್ಟೆಲ್ಗಳನ್ನು ಕೂಡ ಕೊಡುವಂಥ ವ್ಯವಸ್ಥೆ ಇರುತ್ತೆ. ಆ ರೀತಿಯೂ ಕೂಡ ನೀವು ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಬಟ್ ಈ ಕೋರ್ಸು ಯಾರಿಗೆ ತುಂಬ ಪ್ರಿಯ ಆಗುತ್ತೆ ಅಂದರೆ, ಓದಬೇಕು ಅನ್ನೋ ಹಂಬಲ ಜಾಸ್ತಿ ಇರುತ್ತೆ. ಯಾವಾಗಲೂ ನಾನು ಓದ್ತಾನೇ ಇರಬೇಕಪ್ಪ, ನಾನು ಫಿಸಿಕಲಿ ಹೆಚ್ಚು ಕೆಲಸ ಮಾಡೋಕ್ಕಾಗೋದಿಲ್ಲ, ನಾನು ಓದ್ತಾನೇ ಇರ್ತೀನಿ, ಯಾವಾಗಲೂ ಕೆಲಸ ಮಾಡೋ ಸಂದರ್ಭದಲ್ಲೂ ಕೂಡ ಓದ್ಕೊಂಡೇ ನಾನು ಆರಾಮಾಗಿ ಇರಬೇಕು ಅನ್ನೋ ರೀತಿ ಇದ್ದರೆ ಖಂಡಿತವಾಗಿ ಕೂಡ ಈ ಪ್ರೊಫೆಷನ್ ತುಂಬಾ ನಿಮಗೆ ಸೂಟ್ ಆಗುತ್ತೆ. ಯಾಕಂದರೆ ನೀವು ಲೈಬ್ರರಿಯಲ್ಲೇ ಇರ್ತೀರಿ ಸದಾಕಾಲ. ಸೊ ಈ ಹಿನ್ನೆಲೆಯಲ್ಲಿ ಬಿಡುವಿದ್ದಾಗ ಕೂಡ ನೀವು ಪುಸ್ತಕಗಳನ್ನು ಓದ್ಬೋದು. ಸೊ ನಿಮಗೆ ಓದಿಗೆ ಮಿತಿನೇ ಇಲ್ಲ. ಸೊ ಆ ಮಿತಿ ಇಲ್ಲದೆ ಇರುವಂಥ, ತುಂಬ ಇಷ್ಟಪಟ್ಟು ಹೋಗುವಂಥವ್ರು ಬಹಳ ಕಡಿಮೆ. ತುಂಬ ಬೋರ್ ಆಗುತ್ತೆ ಅಂಥೇಳಿ ಕೆಲವರೆಲ್ಲರೂ ಕೂಡ ಅಂದ್ಕೊಳ್ತಾರೆ. ಬಟ್ ಇಷ್ಟಪಡೋರಿಗೆ ಈ ಕೋರ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಇದು B.Lib ಸಂಬಂಧಿಸಿದಂತೆ, ಅಂದರೆ ಪದವಿಯನ್ನು ಮಾಡೋರಿಗೆ ಎಷ್ಟು ವರ್ಷದ ಕೋರ್ಸು ಮತ್ತು ಎಷ್ಟು ಫೀಸ್ ಆಗುತ್ತೆ ಅನ್ನೋದರ ಮಾಹಿತಿಯನ್ನು ಹೇಳಿದೆ. ಇನ್ನು ಮಾಸ್ಟರ್ ಡಿಗ್ರಿಯನ್ನು ಮಾಡ್ತೀನಿ, ಇಲ್ಲ ನನಗೆ ಸಾಕಾಗ್ತಾ ಇಲ್ಲ, B.Lib ಮಾಡಿದೆ, ಅದಾದಮೇಲೆ ಮಾಸ್ಟರ್ ಡಿಗ್ರಿನೂ ಕೂಡ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಇನ್ನೂ ಕೂಡ ಉತ್ತಮವಾದಂಥ ಅವಕಾಶಗಳು ಸಿಗುತ್ತೆ. ಅಥವಾ ವರ್ಕ್ ಮಾಡ್ತಾನೆ M.Lib ಮಾಡ್ಬೋದಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ನಿಮಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಅಂತ ದೂರ ಶಿಕ್ಷಣ ಕೇಂದ್ರದ ಡಿಸ್ಟೆನ್ಸ್ ಎಜುಕೇಷನ್ ಮೋಡಲ್ಲೂ ಕೂಡ ನೀವು ಮಾಡ್ಬೋದು. ಆದರೆ ಪ್ರಾಕ್ಟಿಕಲ್ ಮೋಡ್ ಎಕ್ಸಾಮ್ಸ್ ಇರುತ್ತೆ, ಅವುಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. ವರ್ಷದಲ್ಲಿ 15 ದಿನ ಅಥವಾ 10 ದಿನ ನೀವು ಎಕ್ಸಾಮ್ಸ್ಗಳಿರ್ತವೆ, ಅವುಗಳನ್ನು ನೀವು ಅಲ್ಲಿ ಪ್ರಾಕ್ಟಿಕಲಾಗಿ ಕ್ಲಾಸ್ಗಳನ್ನು ಅಟೆಂಡ್ ಆಗಬೇಕು. ಆ ನಂತರ ಎಕ್ಸಾಮ್ಗಳನ್ನು ಸಪ್ರೇಟಾಗಿ ಮತ್ತೆ ಅದು 6ರಿಂದ 10 ದಿನ ಇರುತ್ತೆ, ಆ ಎಕ್ಸಾಮನ್ನು ಕೂಡ ಬರಿಬೇಕಾಗತ್ತೆ. ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸನ್ನು ನೀವು ಮಾಡಿದ್ರೆ ಇಲ್ಲೂ ಕೂಡ ಅಷ್ಟೇ 30,000ರಿಂದ 40,000 ಖರ್ಚಾಗುತ್ತೆ ಪ್ರೈವೇಟ್ ಕಾಲೇಜ್ಗಳಲ್ಲಿ. ಇಲ್ಲ ವಿಶ್ವವಿದ್ಯಾಲಯದಲ್ಲಿ ನಾನು ಓದ್ತೀನಿ, ನಾನು ಕ್ಯಾಟಗರಿ 1 ಇದ್ದೀನಿ, SC ಇದ್ದೀನಿ, ST ಇದ್ದೀನಿ, OBC ಇದ್ದೀನಿ ಅಂದರೆ ಇದರ ಪ್ರಮಾಣ 50% ಅಂದರೆ ಫೀಸ್ನ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲ ನಾನು ಜನರಲ್ ಮೆರಿಟ್ ಇದ್ದೀನಿ, ಜನರಲ್ ನನ್ನ ಕ್ಯಾಟಗರಿಯನ್ನು ಅಂತಂದರೆ ಒಂದಷ್ಟು ಪ್ರಮಾಣ ಫೀಸ್ನ ಪ್ರಮಾಣ ಹೆಚ್ಚಾಗುತ್ತೆ. ಬಟ್ ಸ್ಕಾಲರ್ಶಿಪ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅವುಗಳನ್ನು ನೀವು ಪರಿಶೀಲನೆ ಮಾಡಿ ಸ್ಕಾಲರ್ಶಿಪ್ ಹಾಕಿದರೆ ಒಂದಷ್ಟು ನಿಮಗೆ ಸಪೋರ್ಟಿವ್ ಆಗುತ್ತೆ. ಅಂದರೆ ನೀವು ಪೋಷಕರಿಗೆ ಹೆಚ್ಚು ಹೊರೆ ಆಗದೇ ರೀತಿಯಾಗಿ ಈ ಕೋರ್ಸನ್ನು ಮಾಡ್ಬೋದು. ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಕೋರ್ಸನ್ನು ಮಾಡಿದರೆ ಒಂದು ಧೈರ್ಯ ಇದ್ದೇ ಇರುತ್ತೆ, ನನಗೆ ಜಾಬ್ ಸಿಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಅಂತೇಳಿ. ಹಾಗಾದರೆ ಎಲ್ಲೆಲ್ಲಿ ಜಾಬ್ ಸಿಗುತ್ತೆ ಇದರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಎಲ್ಲೆಲ್ಲಿ ಜಾಬ್ ಸಿಗುತ್ತೆ ಅಂದರೆ ಅಕಾಡೆಮಿಕ್ ಲೈಬ್ರರಿಗಳಲ್ಲಿ, ಇಲ್ಲಿರುವಂಥ ಅದು ವಿಶ್ವವಿದ್ಯಾಲಯದ ಲೈಬ್ರರಿ ಇರ್ಬೋದು, ಕಾಲೇಜ್ನ ಲೈಬ್ರರಿ ಇರ್ಬೋದು, ಶಾಲೆಗಳ ಲೈಬ್ರರಿ ಇರ್ಬೋದು, ಅಕಾಡೆಮಿಕ್ ಆಗಿರುವಂಥ ಲೈಬ್ರರಿಗಳು ಎಲ್ಲೆಲ್ಲಿದ್ದಾವೆ, ಈವನ್ ಲೈಬ್ರರಿ ಡಿಪಾರ್ಟ್ಮೆಂಟು ಕೂಡ ಇದೆ, ಅಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು. ಸ್ಕೂಲ್ ಲೈಬ್ರರೀಸ್ ಈಗಾಗಲೇ ನಾನು ಅದರ ಮಾಹಿತಿಯನ್ನು ಹೇಳಿದ್ದೀನಿ. ಇನ್ನು ಸ್ಪೆಷಲ್ ಲೈಬ್ರರೀಸ್ ಕೂಡ ಇರುತ್ತೆ. ಬೆಂಗಳೂರಂಥ ಸಿಟಿಗಳಲ್ಲಿ, ಡಿಸ್ಟಿಕ್ಗಳಲ್ಲಿ ಸ್ಪೆಷಲ್ ಲೈಬ್ರರೀಸ್ ಇರುತ್ತೆ. ಸೊ ಗ್ರಂಥಾಲಯನೇ ನಿಮಗೆ ಪ್ರತಿ ಪಟ್ಟಣ ಪಂಚಾಯಿತಿ ಇರುವ ವ್ಯಾಪ್ತಿಯಲ್ಲಿ, ಈವನ್ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಪ್ರತ್ಯೇಕ ಸಾರ್ವಜನಿಕವಾದಂಥ ಲೈಬ್ರರಿ ಇರ್ತವೆ. ಅಲ್ಲಿ ಅಸಿಸ್ಟೆಂಟ್ ಲೈಬ್ರರಿ ಪೋಸ್ಟಲ್ಲಿ ನೀವು ಜಾಬನ್ನು ನೀವು ಪಡಿಬೋದಾಗಿದೆ. ಗೌರ್ಮೆಂಟ್ ಜಾಬ್ ಕೂಡ ಸಿಗುತ್ತೆ. ಸೊ ಇದರ ಜೊತೆಗೆ
ಈವನ್ ಗೌರ್ಮೆಂಟ್ ಏಜೆನ್ಸೀಸಲ್ಲೂ ಕೂಡ ನಿಮಗೆ ಅವಕಾಶಗಳಿರ್ತವೆ. ಇನ್ನೂ ಒಂದು ಭಾಳ ಪ್ಲಸ್ ಪಾಯಿಂಟು ಅಂದರೆ ಕೇವಲ ಲೈಬ್ರರಿಗಳಲ್ಲಿ ಮಾತ್ರ ಅಲ್ಲ, ಈವನ್ ಮ್ಯೂಸಿಯಮ್ಮಲ್ಲೂ ಕೂಡ ನೀವು ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರುವಂಥ ಮ್ಯೂಸಿಯಂ ಇರ್ಬೋದು, ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರುವಂಥ ಮ್ಯೂಸಿಯಮ್ಗಳಿರ್ಬೋದು. ಸೊ ಈ ಮ್ಯೂಸಿಯಮ್ಗಳಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು. ಅದು ಹೇಗೆ ಅಂತಂದರೆ ವರ್ಗೀಕರಣ ಮಾಡೋದನ್ನು ನೀವು ಕಲ್ತಿರ್ತೀರ, ಬೈಫರ್ಕೇಷನ್ ಮಾಡೋದನ್ನು ಕಲ್ತಿರ್ತೀರ. ಯಾಕಂದರೆ ಯಾವುದೇ ಒಂದು ನೀವು ಈ ಉದಾಹರಣೆಗೆ ನಿಮಗೆ ಒಂದು ಬಿಲ್ಡಿಂಗ್ ಇದೆ ಅಂತ ಅನ್ನೋದಾದರೆ ಇದರಲ್ಲಿ ಸ್ಟೋರ್ ರೂಮ್ ಯಾವುದು, ವಾಶ್ರೂಮ್ ಯಾವುದು, ಕಿಚನ್ ಯಾವುದು, ಹೀಗೆ ಬೈಫರ್ಕೇಷನ್ ಮಾಡುವಂಥ ಕೆಲಸನ ನೀವು ತುಂಬ ಹೇಗೆ ಅಂದರೆ ಸೂಕ್ಷ್ಮ ರೀತಿಗೂ ಕೂಡ ಮಾಡಿರ್ತೀರ. ಅಂದರೆ ಬೈಫರ್ಕೇಷನ್ ಯಾವ ಲೆವೆಲ್ಗೆ ಅಂತಂದರೆ ಈಸಿಯಾಗಿ ನಿಮಗೆ ಆ ಬುಕ್ ಸಿಗಬೇಕು, ಈಸಿಯಾಗಿ ಆ ಆರ್ಟಿಕಲ್ ನಿಮಗೆ ಸಿಗಬೇಕು, ಆ ರೀತಿಯಾಗಿ ವರ್ಗೀಕರಣ ಮಾಡಿರ್ತೀರ. ಅದನ್ನೇ ನಿಮಗೆ ಈ ಬಿಲಿಬಲ್ಲಿ ಮತ್ತು ಎಮ್ಲಿಬಲ್ಲಿ ಕಲಿಸ್ಕೊಡ್ತಾರೆ. ಸೊ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವ ಪುಸ್ತಕ ಯಾವ ಟೇಬಲ್ನ ಅಥವಾ ಯಾವ ರ್ಯಾಕ್ನ ಎಷ್ಟೇ ಇದರಲ್ಲಿದೆ ಅಂತೇಳಿ ಕೂಡ ಮಾಹಿತಿಯನ್ನು ಒಬ್ಬ ಲೈಬ್ರರಿ ಸೈನ್ಸ್ ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಲೈಬ್ರರಿ ಸೈನ್ಸ್ ಓದಿದಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಉದ್ಯೋಗಗಳಾಗಕ್ಕೆ ಇದೇ ಪ್ರಮುಖವಾದಂಥ ಕಾರಣ ಆಗುತ್ತೆ. ಈಗ ಉದಾಹರಣೆ PhD ಓದಿರ್ತಾರೆ, ಯಾವ ಕಡೆಗೆ ಯಾವ ಏರಿಯಾದಲ್ಲಿದೆ, ಯಾವ ಪ್ಲೇಸಲ್ಲಿದೆ, ಯಾವ ರ್ಯಾಕಲ್ಲಿದೆ ಅಂಥೇಳಿ ಹುಡುಕಿದ್ರೂ ಸಿಗೋದಿಲ್ಲ. ಸೊ ಆವಾಗ ನೀವು ಲೈಬ್ರರಿ ಸೈನ್ಸ್ ಓದಿದಂಥ ಎಂಪ್ಲಾಯ್ ಆಗಿರುವಂಥ ಸ್ಟಾಫನ್ನು ನೀವು ಕೇಳಿದ್ರೆ ಅವರು ಇಮಿಡಿಯೇಟಾಗಿ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸೊ ಇದು ನಿಮಗೆ ಎಲ್ಲೆಲ್ಲಿ ಜಾಬ್ಗಳು ಸಿಗುತ್ತೆ ಅನ್ನೋದರ ಮಾಹಿತಿಯನ್ನು ಕೊಟ್ಟೆ. ಹಾಗಾದರೆ ಯಾವ್ಯಾವ ಪೋಸ್ಟ್ಗಳು ನಿಮಗಿರ್ತದೆ ಅಂತ ನೋಡೋದಾದರೆ ಮೇನ್ ಪೋಸ್ಟ್ ಬಂದು ನಿಮಗೆ ಲೈಬ್ರರಿ ಡೈರೆಕ್ಟರ್ ಅಂಥೇಳಿ, ಡಾಟಾ ಲೈಬ್ರರಿಯನ್, ಹೆಡ್ ಲೈಬ್ರರಿಯನ್, ಮೆಡಿಕಲ್ ಲೈಬ್ರರಿಯನ್, ಡಿಜಿಟಲ್ ಲೈಬ್ರರಿಯನ್, ಅದರ ಜೊತೆಗೆ ಲೈಬ್ರರಿ ಮ್ಯಾನೇಜರ್, ಆಕ್ಸೆಸ್ ಸರ್ವಿಸ್ ಲೈಬ್ರರಿಯನ್, ನಿಮಗೆ ಇಷ್ಟೆಲ್ಲ ಕೂಡ. ಇದ್ರ ಜೊತೆಗೆ ಕ್ಯಾಟಲಾಗರ್, ನಾನು ಈಗಾಗಲೇ ಮಾಹಿತಿಯನ್ನು ಕೊಟ್ಟೆ ವರ್ಗೀಕರಣ ಮಾಡೋದು, ಕ್ಯಾಟಲಾಗರ್. ನಿಮಗೆ ಈವನ್ ನೀವು ಟೀಚಿಂಗ್ ಫೀಲ್ಡಲ್ಲೂ ಕೂಡ ಹೋಗ್ಬೋದು. ಎಲ್ಲೆಲ್ಲಿ ಎಮ್ಲಿಬ್ ಮತ್ತು ಬಿಲಿಬ್ ಕಾಲೇಜ್ಗಳಿದ್ದಾವೆ ಅಲ್ಲಿ ನೀವು ಟೀಚಿಂಗ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. PhD ಅಥವಾ MPhil ಏನಾದರೂ ಮಾಡಿದರೆ ನೀವು ಟೀಚಿಂಗ್ ಫ್ಯಾಕಲ್ಟಿ ಆಗಿ ಕೂಡ ನೀವು ಮುಂದುವರಿಬೋದು. ರಿಸರ್ಚರ್ ಆಗಿ ಮುಂದೆನೂ ಕೂಡ ಈ ಲೈಬ್ರರಿ ಸೈನ್ಸಲ್ಲೂ ಕೂಡ ನೀವು ರಿಸರ್ಚ್ ಓರಿಯೆಂಟೆಡ್ ಆಗಿ ನಾನು ಹೋಗ್ತೀನಿ ಅನ್ನೋದಾದರೆ ಅದಕ್ಕೂ ಕೂಡ ಅವಕಾಶ ಇದೆ. ಈವನ್ ನೀವು ಹೊರದೇಶದಲ್ಲೂ ಕೂಡ ನೀವು ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಕಮ್ಯುನಿಕೇಷನ್ ಸ್ಕಿಲ್ ಅಫ್ಕೋರ್ಸ್ ಬೇಕೇ ಬೇಕಾಗತ್ತೆ. ನೀವು ಓದಿದಂಥ ಡಿಗ್ರಿಯ ಜೊತೆಗೆ ಅನುಭವನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವುಗಳೆಲ್ಲವೂ ಕೂಡ ಇದು ತುಂಬ ಸಿಂಪಲ್ಲಾಗಿ ಹೆಚ್ಚು ಖರ್ಚಾಗದೆ, ತುಂಬಾ ಲಕ್ಷಗಟ್ಟಲೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಡಿಗ್ರಿ ರೀತಿಯಾಗಿ ಓದಿ ಇರೋದರಲ್ಲಿ ಜಾಬ್ ತೆಗೆದುಕೊಳ್ಬೋದು. ನಮ್ಮ ಜಿಲ್ಲೆಯ ಕೇಂದ್ರದಲ್ಲಿ ನಾನು ಏನಾದರೂ ಕೆಲಸ ಮಾಡ್ಬೋದು ಅಂಥೇಳಿ ಒಂದು ಸ್ವಲ್ಪ ಏನಾದರೂ ಯೋಚನೆ ಮಾಡ್ತಿದ್ರು, ಅಥವಾ ಪಕ್ಕದ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ರು, ಅಥವಾ ನಮ್ಮ ರಾಜ್ಯದಲ್ಲೇ ನಾನು ಕೆಲಸ ಮಾಡ್ಬೋದು ಅನ್ನೋಂಥ ಯೋಚನೆ ಇದ್ದರೆ, ಅಥವಾ ಹೆಚ್ಚಿನ ತುಂಬ ಸ್ಯಾಲ್ರಿ ಬಗ್ಗೆನೂ ಕೂಡ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಹಾಗಾದರೆ ಮಿನಿಮಮ್ ಸ್ಯಾಲ್ರಿ ಇರುತ್ತಾ, ಇಲ್ಲಿ ಮ್ಯಾಕ್ಸಿಮಮ್ ಸ್ಯಾಲ್ರಿ ಇರಲ್ವಾ, ಅಂದರೆ ಹ್ಯಾಂಡ್ಸಮ್ ಸ್ಯಾಲ್ರಿ ಸಿಗಲ್ವಾ ಅಂತಂದರೆ ಇಲ್ಲ. ನಿಮಗೆ 15,000ದಿಂದ ಕನಿಷ್ಠ 15,000ದಿಂದ 1.5-3 ಲಕ್ಷದವರೆಗೂ ಕೂಡ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಪರ್ ಮಂತ್ಲಿ ಹೇಳ್ತಾ ಇರೋದು. ಅದು ಕರ್ನಾಟಕದಲ್ಲಿ, ಅದು ಭಾರತದಲ್ಲೇ. ಸೊ ನೀವು ಹೊರದೇಶದಲ್ಲಿ ಹೋದರೆ ಅದರ ಸ್ಯಾಲ್ರಿ ಇನ್ನಷ್ಟು ಕೂಡ ಹೆಚ್ಚಾಗುತ್ತೆ, 40% 80% ಕೂಡ ಹೆಚ್ಚಾಗುತ್ತೆ. ಬಟ್ ಅವಕಾಶಗಳು ಹೊರದೇಶದಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಕಡಿಮೆ. ಬಟ್ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇರುವಂಥ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಮತ್ತು ಮ್ಯೂಸಿಯಮ್ಗಳಲ್ಲೂ ಕೂಡ ನೀವು ಕೆಲಸವನ್ನು ಮಾಡ್ಬೋದು. ಅದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ಅವಕಾಶಗಳು ಹೆಚ್ಚಿದ್ದಾವೆ. ಬಟ್ ಈ ಕೋರ್ಸ್ಗೆ ಹೋಗುವವರ ಪ್ರಮಾಣ ಏನಿದೆ 40% ಮಾತ್ರ ಇರೋದು, 60% ಯಾರೂ ಕೂಡ ಹೋಗೋದಿಲ್ಲ. ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ಈ ಕೋರ್ಸಿಗೆ ಬರುವವರ ಸಂಖ್ಯೆ ಕಡಿಮೆ. ಕಾಮರ್ಸ್ ಮತ್ತು ಆರ್ಟ್ಸ್ನ ಸ್ಟೂಡೆಂಟ್ಸ್ ಹೆಚ್ಚು ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಒಂದಷ್ಟು ಜಾಬ್ ಸಿಗುತ್ತೆ ಅಂತೇಳಿ. ಬಟ್ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಬೇರೆ ಬೇರೆ ರೀತಿಯಾದಂಥ ಇನ್ನೂ ಉತ್ತಮವಾದಂಥ ಅವಕಾಶಗಳಿರ್ತವೆ, ಬೇರೆ ಕೋರ್ಸ್ಗಳು ಈಸಿಯಾಗಿ ಸಿಗ್ತವೆ. ಅದೇ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಿಮಗೆ ಕಾಂಪಿಟೇಟರ್ ಯಾರು ಅಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ನ ಸ್ಟೂಡೆಂಟ್ಸ್ಗಳು ಮಾತ್ರ. ಒಂದು ವೇಳೆ ಇಲ್ಲ ನಾನು ಡಿಗ್ರಿ ಮಾಡಿಬಿಟ್ಟೆ, BA ಮಾಡಿಬಿಟ್ಟೆ, BCom ಮಾಡಿಬಿಟ್ಟೆ, ನಾನು ಈಗ ಮತ್ತೆ ಮಾಡಬೇಕು ಅಂತಿದ್ದೀನಿ, MLib ಡೈರೆಕ್ಟಾಗಿ ಅಂದರೆ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸನ್ನು ಮಾಡ್ಬೋದಾ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಇಲ್ಲ, ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಇವನ್ BA ಮಾಡಿದರೂ ಕೂಡ ಮತ್ತೆ ಬಿಲಿಬನ್ನು ಮಾಡಬೇಕಾಗತ್ತೆ. ಅಂದರೆ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ 3 ವರ್ಷ ನೀವು ಓದಬೇಕಾಗತ್ತೆ. ಇದು ಅನಿವಾರ್ಯ ಆಗುತ್ತೆ. ಸೊ ಇದು ಲೈಬ್ರರಿ ಸೈನ್ಸ್ ಸಂಬಂಧಿಸಿದಂಥ ಸಂಪೂರ್ಣವಾದಂಥ ಮಾಹಿತಿ ಅಲ್ಲದೇ ಇದ್ರೂ ನಿಮಗೆ ಎಷ್ಟು ಇಂಪಾರ್ಟೆಂಟ್ ವಿಷಯಗಳು ತಲುಪಿಸ್ಬೇಕು ಅಷ್ಟು ವಿಷಯಗಳನ್ನು ತಲುಪಿಸಿದ್ದೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂಥೇಳಿ ಭಾವಿಸಿದ್ದೀನಿ. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಿದ್ದರೆ
ಖಂಡಿತವಾಗಿ ಕೂಡ ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರಿಸುವಂಥ ಕೆಲಸನೂ ಕೂಡ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ನ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18.